ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ರಂಜಿತಾ ಗೌತಮ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾವ ದೇವಸ್ಥಾನ ಅಂತ ಅಂದರೆ ನಮ್ಮ ಮನೆ ದೇವರು ಪಟ್ಲದಮ್ಮನ ದೇವಸ್ಥಾನಕ್ಕೆ. ಅಲ್ಲಿ ಲಕ್ಷ ದೀಪೋತ್ಸವ ನಡೀತಿದೆ. ನೋಡಿಕೊಂಡು ಹಾಗೆ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೋಗ್ತಿದ್ದೀವಿ. ಫ್ಯಾಮಿಲಿಯವರೆಲ್ಲ ಹೋಗಿದ್ದಾರೆ. ಇವಾಗ ಹೋಗ್ಬೇಕಾಗಿರೋದು ನಾನು, ಮುದ್ದು, ಆಮೇಲೆ ಗೌತಮಮ್ಮ, Yes. ಆಮೇಲೆ ಪ್ರೇಮಮ್ಮ ಹೋಗಿದ್ದಾರೆ ಆಲ್ರೆಡಿ ಕಾರಲ್ಲಿ. ಬನ್ನಿ ಹೋಗೋಣ, ಹೇಗಿರುತ್ತೆ ನೋಡೋಣ. ಗೈಸ್, ಇವತ್ತು ನಮ್ಮ ಗೌತಮಮ್ಮಗೆ ಪ್ರ್ಯಾಂಕ್ ಮಾಡ್ತಿದ್ದೀವಿ, ನೋಡೋಣ ಗೈಸ್. ಏನು ಪ್ರ್ಯಾಂಕ್ ಎಕ್ಸ್ಪ್ಲೈನ್ ಮಾಡು. ಗೈಸ್, ನಮ್ಮ ಮಾಮ ಬರ್ತದೆ, ನಮ್ಮ ಅತ್ತೆ ವಿಡಿಯೋ ಮಾಡ್ಕೊಳ್ಳುತ್ತೆ. ನಮ್ಮ ಅತ್ತೆ ಸುಮ್ಮನೆ, ನಮ್ಮ ಮಾಮ ಇಷ್ಟೊಂದು ಗಂಟೆ ವೇಟ್ ಮಾಡ್ಸೈತಲ್ಲ, ಅದಕ್ಕೆ ಸುಮ್ಮನೆ ಬೇಜಾರಾಗಿರ್ತದೆ. ಆಮೇಲೆ ಮಾಮ ಬಂದು ನಿಂತ್ಕೊಂಡಾದ್ಮೇಲೆ ರಂಜಿತ ನಾನು ಬರಲ್ಲ ಹೋಗು ಅಂತಂದ್ರೆ ಸುಮ್ಮನೆ ಈ ಥರ ಮುಂಚ್ಕೊಂಡಂಗೆ ಆಯಿತಾ. ಆಮೇಲೆ ಅತ್ತೆ ಬತ್ತೆ ಅಂತ ನಾನು ಕರಿತೀನಿ, ಅವಾಗ ನಾನು ಬರಲ್ಲ ಹೋಗಿ ನೀವೇ ಅಂತ ಅಂತದೆ. ಆವಾಗ ನಮ್ಮ ಅತ್ತೆ ಬಾಯ್ ಆಯಿತು ಅಂತ ನಮ್ಮ ಮಾಮ ಹೇಳ್ತದೆ, ಬಾಯ್ ಆಯಿತು ಅಂತ. ಆವಾಗ ನಮ್ಮ ಅತ್ತೆ ಆಗ್ತದೆ. ಇಷ್ಟೇ ಪ್ರ್ಯಾಂಕ್. ಆಮೇಲೆ 1 2 3 4 ಬಿಟ್ರೆ ಅಂತ ಅನ್ನೋದು. ಪ್ರ್ಯಾಂಕ್ ಮಾಡೋಣ ಅನ್ಕೊಡ್ತೀವಿ, ಪ್ರ್ಯಾಂಕ್ ಮಾಡೋಕ್ಕಾಗಿಲ್ಲ. ಯಾರೋ ಲೇಡೀಸ್ಗಳು ಡಿಸ್ಟರ್ಬ್ ಮಾಡ್ತಾರೆ. ನೋಡಿ ಗೈಸ್, ಎಲ್ಲರೂ ಏನು ಮಾಡ್ತಿದ್ದಾರೆ, ಎಲ್ಲರೂ ದೀಪ ಹಚ್ತಿದ್ದಾರೆ. ನೋಡಿ ಎಷ್ಟೊಂದು ಜನ ಬಂದು ಹಚ್ತಿದ್ದಾರೆ. ನೋಡಿ ನೋಡಿ ಇವರು ನೋಡಿ ಹೆಂಗೆ ಮಾಡಿದ್ದಾರೆ ಚೆನ್ನಾಗಿ. ನೋಡಿ ನೋಡಿ ಇವ್ರನ್ನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಇಲ್ಲಿ ಹಚ್ತಿದ್ದಾರೆ, ಇನ್ನೂ ಹಚ್ಚಿಲ್ಲ. ನೋಡಿ ಹೆಂಗೆ ಎಲ್ಲ ಪ್ರಿಪ್ರೇಷನ್ ಮಾಡ್ತಿದ್ದಾರೆ. ಅಲ್ಲಿ ನೋಡಿ ಇಲ್ಲೆಲ್ಲ ಹಚ್ತಾ ಬರ್ತಿದ್ದಾರೆ. ಎಲ್ಲರೂ ನೀಟಾಗಿ ಇಲ್ಲಿ ಎಷ್ಟು ಚೆನ್ನಾಗಿ ಅಂಟಿಸ್ತಿದ್ದಾರೆ. ಅಲ್ಲಿ ಗೊತ್ತಾನ ದೀಪೋತ್ಸವ, ಇದು ದೇವ್ರಗಳಿಗೆ ದೀಪ ಹಚ್ತಾರೆ. ಇದು ಯಾವ ದೇವಸ್ಥಾನ ಅಂತ ಹೇಳ್ತೀಯ ರೀತಿದು? ಇದು ಶ್ರೀ ಆದಿಲಕ್ಷ್ಮಿ ಪಟ್ಲದಮ್ಮನ ದೇವಸ್ಥಾನ. ಇಲ್ಲಿ ನೋಡಿ ಚೆನ್ನಾಗಿ ಎಲ್ಲ ಡಿಸೈನ್ ಮಾಡ್ತಾ ಬರ್ತಿದ್ದಾರೆ. ನೋಡಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಲಕ್ಷೋಪದನ ಇಲ್ಲಿ ವಾವ್, ನೋಡ್ತೀರಿ ಕಣ್ಣು ಸಾಕಾಗಲ್ತು. ನೋಡಿ ನಾವು ಮಾಡಿರೋದಿದೆ, ನಾವು ಇದು ಮಾಡಿದ್ದೀವಿ. ನೋಡಿ ನಮ್ಮ ರಂಜಕ್ಕ ಎಲ್ಲ ಚಿಚ್ಚಿಸ್ತಿದ್ದಾರೆ. ಯಾವ ಕೆಟ್ಟೋಗಲ್ಲ ಎಲ್ಲ. ಇವಾಗ ದೇವಸ್ಥಾನದ ಒಳಗಡೆ ಹೆಂಗೆ ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ. ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲಿ ಈ ಥರ ಮಾಡಿರೋದು. ನೋಡಿ ಎಷ್ಟು ಚೆನ್ನಾಗಿ ಎಲ್ಲಿಗೆ ಬಂದಿದ್ದೀವಿ? ಸುಳ್ಳೇರಿ ಪಟ್ಲದಮ್ಮ ದೇವಸ್ಥಾನ. ಲಕ್ಷ ದೀಪೋತ್ಸವ ಚೆನ್ನಾಗಿ ಹಚ್ತಿದ್ದಾರೆ ಎಲ್ಲರೂ ಅಲ್ವಾ? ನಮ್ಮ ಆಂಟಿ ಇವಾಗ ನಾಗರಿಕರು ಪೂಜೆ ಮಾಡ್ತಿದ್ದಾರೆ. ನೋಡಿ ಗೈಸ್, ನಮ್ಮ ಅಕ್ಕ ಪೂಜೆ ಮಾಡ್ತಿದ್ದಾರೆ ನಾಗರಿಕರಿಗೆ. ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದೀವಿ ನಾವೇನೆ. ನಾವು ಟೋಟಲ್ ಆಗಿ ಅಷ್ಟಿರೋದು 101 ದೀಪ ಗೊತ್ತಾ. ನೋಡಿ ಗೊತ್ತಾ ನೆಕ್ಸ್ಟ್ ಪೂಜೆ ಮಾಡ್ತಿದ್ದಾರೆ. ಎಲ್ಲೋದ್ರೂ ಅಡ್ಡ ಬರ್ತಾರೆ ಗೈಸ್. ಇವ್ರು ಏನ್ ಗೈಸ್ ಯಾವಾಗಲೂ ನಾನು ಬೈಯೋದೆ ಗೈಸ್, ಏನ್ ಮಾಡೋಣ? ನಾನು ಬೈದಿಲ್ಲ, ಎಲ್ಲೋದ್ರೂ ಅಡ್ಡ ಬರ್ತಾಳೆ ಅಂದೆ ಗೈಸ್. ಎಲ್ಲದಕ್ಕೂ ನನಗೆ ಬೈತಾರೆ, ಯಾರಿಗೂ ಬೈಯಲ್ಲ ಗೊತ್ತಾ ಗೈಸ್. ಅನ್ರೆಸ್ಪೆಕ್ಟು ಅಳ್ಬೇಡ, ಹೋಗ್ಲಿ ಬಿಡಾಯ್ತು. ಗಣೇಶ ಏನ್ ಅನ್ಸ್ತಿದೆ? ಸೂಪರ್ ಆಗೈತೆ ಅಕ್ಕ, ಸೂಪರ್ ಆಗೈತೆ. ಜನ ಹಚ್ತಿದಾರ ನೋಡಿದ್ರೆ. ಇಲ್ಲಿ 3 ಜನ ಸೇರ್ಕೊಂಡು ಪೂಜೆ ಮಾಡ್ತಿದ್ದಾರೆ. ಇದು ಹಳೆ ನಾಗರಿಕಲ್ಲು. ಗೈಸ್, ಇವಾಗ ಒಂದು ಕ್ವಶನ್ನ ಗೌತಣ್ಣ ಕೇಳ್ತಿದ್ದೀವಿ. ಗೌತಣ್ಣ, ಹೇಳಪ್ಪ. ನೀವು ಯಾವಾಗ ಎಷ್ಟು ಸತಿ ದೇವಸ್ಥಾನಕ್ಕೆ ಬಂದಿದ್ದೀರಾ?
ಈ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಬಂದಿರೋದು ಬನ್ನಿ ಮುದ್ದು. ಈ ಮುದ್ದು ಬರ್ಡೆಗೆ ಬಂದಿರೋ ಬನ್ನಿ. ತುಂಬ ಟೈಮ್ ಬಂದಿದ್ದೀನಿ, ಒಂದು 8ರಿಂದ 10 ಬಂದಿದ್ದೀನಿ. ಇದು ಈ ತರ ದೀಪ ಹಚ್ಚಿರೋದೆಲ್ಲ ಇದೇ ಫಸ್ಟ್ ನಾನು ಬಂದೆ ಹಚ್ಚಿರೋದ್ರಲ್ಲಿ ಇದೇ ಫಸ್ಟ್. ಚೆನ್ನಾಗಿಲ್ಲ ಸೂಪರ್ ಆಗಿದೆ. ಅಲ್ಲಿ ದೇವಸ್ಥಾನಕ್ಕೆಲ್ಲ ಹೆಂಗ್ ಲೈಟಿಂಗ್ಸ್ ಎಲ್ಲ ಮುಚ್ಚಿ ಚೆನ್ನಾಗಿ ಮಾಡೋರೆ. ಮಾಡಿದ್ದಾರೆ. ಇವ್ರು ನಮ್ಮ ಆಂಟಿ ನೋಡಿ ಇವ್ರ ಆಂಟಿ ತಂಗಿ ಆಂಟಿ ಅವ್ರ ಮಗಳು ನಮ್ಮ ಅಕ್ಕ ಆಮೇಲೆ ಮತ್ತೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡೋಣ. ಇವ್ರನ್ನೆಲ್ಲ ಸಬ್ಸ್ಕ್ರೈಬ್ ಮಾಡಿಬಿಡಿ ಅಕ್ಕ, ಹೋಗ್ಬಿಟ್ಟು ಚಾನಲ್ಗೆ 1 2 3 4 ಜನ ಸಬ್ಸ್ಕ್ರೈಬರ್ಸ್ ಆಗ್ತಾರೆ. ಸಬ್ಸ್ಕ್ರೈಬ್ ಮಾಡಿಬಿಡಿ. ನೋಡಿ, ಲಕ್ಷ ದೀಪೋತ್ಸವ ನಡೀತಿದೆ ಸುಳ್ಳೇರಿ ಪಟ್ಲದಮ್ಮ ದೇವಸ್ಥಾನದ ಮುಂದೆ. ತುಂಬಾ ಚೆನ್ನಾಗಿದೆ. ಎಲ್ಲರೂ 108 ದೀಪ ತಂದ್ರೇನು ಹಚ್ತಿದ್ದಾರೆ. ಇದೇ ಫಸ್ಟ್ ಟೈಮ್ ಈ ತರ ಮಾಡಿರೋದು ಅನ್ಸುತ್ತೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದೆಲ್ಲ ನಾನೇ ಹಚ್ಚಿದ್ ಗೈಸ್, ಯಾರು ಹಚ್ಚಿಲ್ಲ ನಂಬ್ಕೋಬೇಡಿ. ತುಂಬಾ ಚೆನ್ನಾಗಿ ಹಚ್ಚಿದ್ದಾರೆ. ನಾವು ಆ ಕಡೆ ಹಚ್ಚಿದೀವಿ. ರಂಗೋಲೆ ಬಿಟ್ಟು ರಂಗೋಲೆ ಮೇಲೆ ಇಟ್ಟು ಹೂವೆಲ್ಲ ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಏನು ವಿಡಿಯೋ ಮಾಡಿದ್ದೆಲ್ಲ ಬಿಟ್ಟು ಅಪ್ಲೋಡ್ ಮಾಡ್ತೀವಿ. ಹೈ ಗಾಯ್ಸ್, ನೋಡಿ ಎಷ್ಟು ಚೆನ್ನಾಗಿದ್ದಾರೆ ಎಲ್ಲ ಭಕ್ತಾದಿಗಳು ಪ್ರಸಾದ ಇಸ್ಕೊಂಡಿದ್ದಾರೆ. ಗೈಸ್, ಇವರು ಭಕ್ತಾದಿಗಳಿಗೆ ನಮಸ್ಕಾರ ಮಾಡ್ಬಿಟ್ಟು ಹೋಗ್ತಾರೆ ಗೊತ್ತಾ. ಎಲ್ಲ ಒಂದೊಂದ್ಸಲ ರಂಗೋಲೆ ಬಿಟ್ಟು ತುಂಬಾ ಸಖತ್ತಾಗಿ ಹಚ್ಚಿದ್ದಾರೆ ದೀಪನ. ಬನ್ನಿ ನೋಡೋಣ. ಇದು ಚೆನ್ನಾಗಿದೆ ಅಲ್ವಾ? ಇಲ್ಲೋಡು. ನನಗೆ ಇದು ಇಷ್ಟ ಆಯ್ತು ಗೈಸ್, ತುಂಬಾ ಚೆನ್ನಾಗಿದೆ. ನಂಗೆ ಅದಕ್ಕಿಂತ ಇದು ಇಷ್ಟ ಆಯ್ತು. ಮುಂದೆಲ್ಲ ಮಾಡಬೇಕು. ಈ ಕಡೆ ನೋಡ್ರೆ. ಹಾಯ್ ಫ್ರೆಂಡ್ಸ್, ಇವ್ರ ಫ್ಯಾಮಿಲಿಗೆ ನಾನೊಬ್ಳು ಜಾಯ್ನ್ ಆದೆ. ಎಂಜು ಎಲ್ಲ ಆಯ್ತು, ಹೋಗ್ತಿದೀವಿ ಮನೆಗೆ. ಹೇಗಿತ್ತು? ಸೂಪರ್ ಆಗಿತ್ತು. ಪ್ರಸಾದ ಬಯಸದೆ ಬಂದ ಭಾಗ್ಯ. ಎಲ್ಲ ಪ್ರಸಾದ ಖಾಲಿ ಆಗಿತ್ತು. ಯಾರೋ ಇವ್ರ ಫ್ರೆಂಡ್ ಸಿಕ್ಕಿ ಮೊಸರನ್ನ ಮತ್ತೆ ಸ್ವೀಟ್ ಎಲ್ಲ ಕೊಟ್ರು. ಮೊಸರನ್ನ ಪಾಪ ಯಾರಿಗೂ ಇರಲಿಲ್ಲ, ನಮ್ಮೊಬ್ರು ಕೊಟ್ರು. ಇವ್ರ ಫ್ರೆಂಡಿಗೆ ಥ್ಯಾಂಕ್ಸ್. ಇದು ಹೇಗಿತ್ತು? ಚೆನ್ನಾಗಿತ್ತು. ಬಂದ್ವಿ. ಜಸ್ಟ್ ಬಂದಿವಿ ಮನೆಗೆ.